ಡಿ ಅಡಿಕ್ಷನ್ ಎಕ್ಸ್ಕ್ಲೂಸಿವ್ ಡಿ ಅಡಿಕ್ಷನ್ ಸೆಂಟರ್ ಮತ್ತು ಒಂದು ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ಗೋಸ್ಕರ. ಸೊ ಆ ಸೆಂಟರ್ ಫಂಕ್ಷನಿಂಗ್ ಇವಾಗ ಒಂದು ಆಲ್ಮೋಸ್ಟ್ 1 ಮಂತ್ ಆಯಿತು ಸ್ಟಾರ್ಟ್ ಮಾಡಿ. ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೆ, ಜನರಿಗೆ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಡಾಕ್ಟರ್ ಸುಧೀಂದ್ರ ಹುದ್ದಾರ್ ಅವರು ಕೊಡ್ತಾರೆ. ನನ್ನ ಹೆಸರು ಡಾಕ್ಟರ್ ಸುಧೀಂದ್ರ ಹುದ್ದಾರ್ ಅಂಥೇಳಿ. ನಾನು ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಹಾಗೂ ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಆಗಿ ಹುಬ್ಬಳ್ಳಿಯಲ್ಲಿ ಸುಮಾರು 2 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ನನ್ನ ಸ್ಪೆಷಲೈಸೇಷನ್ ಅಂದರೆ ನಾನು ಅಡಿಕ್ಷನ್ ಸೈಕ್ಯಾಟ್ರಿ ಅಲ್ಲೇ ನನ್ನದೊಂದು DM ಇದೆ. ನಾನು ಕರ್ನಾಟಕಕ್ಕೆ ಹಾಗೂ ಗೋವಾ, ಮಹಾರಾಷ್ಟ್ರಕ್ಕೆ ಮೊಟ್ಟ ಮೊದಲ ಅಡಿಕ್ಷನ್ ಸೈಕ್ಯಾಟ್ರಿಸ್ಟ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ರೀಸೆಂಟಾಗಿ ನಾವು ಪರಿವರ್ತನ್ ಅಂತ ಒಂದು ಎಕ್ಸ್ಕ್ಲೂಸಿವ್ ಡಿ ಅಡಿಕ್ಷನ್ ಸೆಂಟರನ್ನು ಶುರು ಮಾಡಿದ್ದೀವಿ ಇನ್ ಅಸೋಸಿಯೇಷನ್ ವಿತ್ ವಿವೇಕಾನಂದ ಹಾಸ್ಪಿಟಲಲ್ಲಿ. ಅಲ್ಲಿ 2ನೇ ಫ್ಲೋರಲ್ಲಿ ಎಂಟೈರ್ ವಿಂಗ್ ಅದಕ್ಕಾಗಿ ಡೆಡಿಕೇಟೆಡ್ ಆಗಿದೆ. ಸೊ ಇಟ್ ಈಸ್ 25 ಬೆಡೆಡ್ ಸೆಟಪ್. ಈಗ ನೀವು ತಿಳಿದಿರೋ ಹಾಗೆ ಎಲ್ಲ ಕಡೆನೂ ಅಡಿಕ್ಷನ್ ಕೇಸಸ್ ತುಂಬ ಜಾಸ್ತಿ ಆಗ್ತಿದೆ. ಪ್ರತಿ ನೀವು ಎಸ್ಪೆಷಲಿ ರೂರಲ್ ಏರಿಯಾಸಲ್ಲಿ ಹೋಗ್ರಿ, ಅರ್ಬನ್ ಏರಿಯಾಸಲ್ಲಿ ಹೋಗ್ರಿ, ಪ್ರತಿ ಮನೆಯಲ್ಲೂ ಯಾರಾದರೂ ಒಬ್ಬರು ಅಡಿಕ್ಷನ್ಗೆ ವಿಕ್ಟಿಮ್ ಆಗ್ತಾ ಇದ್ದಾರೆ. ಇದೊಂದು ಪ್ಲಸ್ ಅದ್ರ ಜೊತೆ ಏನಿದೆ ಅಂದರೆ ಈಗ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ಹೇಳ್ತೀವಿ. ಟ್ರೀಟ್ಮೆಂಟ್ ಗ್ಯಾಪ್ ಅಂದರೆ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಬೇಕು ಹಾಗೂ ಎಷ್ಟು ಜನಕ್ಕೆ ಸಿಗ್ತಾ ಇಲ್ಲ. ಅಡಿಕ್ಷನ್ನಲ್ಲಿ ಮೋರ್ ದೆನ್ 80% ಟ್ರೀಟ್ಮೆಂಟ್ ಗ್ಯಾಪ್ ಇದೆ. ಅಂದರೆ ಒಂದು 100 ಜನಕ್ಕೆ ಟ್ರೀಟ್ಮೆಂಟ್ ಬೇಕಂದರೆ 80-85 ಜನಕ್ಕೆ ಟ್ರೀಟ್ಮೆಂಟೇ ಸಿಗಲ್ಲ. ಅಥವಾ ಟ್ರೀಟ್ಮೆಂಟ್ ಬಿಕಾಸ್ ಅಡಿಕ್ಷನ್ ಅಂತಂದರೆ ಅದೊಂದು ಮಾರಲ್ ದೃಷ್ಟಿಯಿಂದ ನೋಡಿದ್ರೆ ಅಂದಮೇಲೆ ಏನಾಗುತ್ತೆ, ಸ್ಟಿಗ್ಮಾ ಇರೋದ್ರಿಂದ ಅಥವಾ ಅದ್ರ ಬಗ್ಗೆ ಅವೇರ್ನೆಸ್ ಕಡಿಮೆ ಇರೋದ್ರಿಂದ, ಇವೆಲ್ಲ ಸಮಸ್ಯೆ ಇರೋದ್ರಿಂದ ಎಲ್ಲಿ ಹೋಗಬೇಕು, ಯಾರಿಗೆ ಅಪ್ರೋಚ್ ಆಗಬೇಕು, ಅಥವಾ ಯಾವ ಥರ ಟ್ರೀಟ್ಮೆಂಟು, ಅಥವಾ ಇದಕ್ಕೂ ಒಂದು ಟ್ರೀಟ್ಮೆಂಟ್ ಸಿಗತ್ತಾ ಅನ್ನೋ ಎಷ್ಟೋ ಜನರಿಗೆ ಪಬ್ಲಿಕ್ ಆಗಲಿ ಅಥವಾ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ಸೊ ಅದಕ್ಕಾಗಿ ನಾವೇನು ಮಾಡಿದ್ದೀವಿ, ಇದಕ್ಕಾಗಿ ಆಮೇಲೆ ಇನ್ನು ಮಿಕ್ಕಿದ್ದು ಈಗೇನು ಎಕ್ಸಿಸ್ಟಿಂಗ್ ಡಿ ಅಡಿಕ್ಷನ್ ಸೆಂಟರ್ಸಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಭಾಳ ಒಂಥರ ಅಮಾನವೀಯ ದೃಷ್ಟಿಯಿಂದ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಎಷ್ಟೋ ಪೇಷಂಟ್ಸ್ ನಮ್ಮ ಮುಂದೆ ಬಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ತುಂಬ ಕೆಟ್ಟದಾಗಿತ್ತು ಟ್ರೀಟ್ಮೆಂಟು, ನಮ್ಮನ್ನು ಕೂಡ ಕೆಟ್ಟಿತ್ತು ಅಂತ. ಸೊ ಅವರಿಗೆ ಒಂದು ಪ್ರಾಪರ್ ಆಗಿ ಹೋಲಿಸ್ಟಿಕ್ ಹಾಗೂ ಸೈಂಟಿಫಿಕ್ ಆ್ಯಂಡ್ ಎಥಿಕಲ್ ಕೇರ್ನ ಕೊಡಬೇಕು ಅಂತ ಆ ದೃಷ್ಟಿಯಿಂದ ಇದನ್ನ ಪರಿವರ್ತನ ಅನ್ನೋ ಒಂದು ವಿಂಗನ್ನು ಸೆಟಪ್ ಮಾಡಿದ್ದೀವಿ. ನಮ್ಮ ಹತ್ರ ಒಂದು 25 ಬೆಡೆಡ್ ಕೆಪಾಸಿಟಿ ಇದೆ ಹಾಗೂ ನಮ್ಮ ಹತ್ರ ಒಂದು ಎಂಟೈರ್ ಟೀಮ್ ಇದೆ ವಿಚ್ ಇಸ್ ಹೆಡೆಡ್ ಬೈ ಮೀ. ಆ್ಯಂಡ್ ನಮ್ಮ ಹತ್ರ ಒಂದು 2 ಜನ ಸೈಕಾಲಜಿಸ್ಟ್ ಇದ್ದಾರೆ, 2 ಜನ ಸೋಷಿಯಲ್ ವರ್ಕರ್ ಇದ್ದಾರೆ, ಒಬ್ಬರು ಸೆಂಟರ್ ಮ್ಯಾನೇಜರ್ ಇದ್ದಾರೆ ಹಾಗೂ ಒಬ್ಬರು ಯೋಗ ಥೆರಪಿಸ್ಟ್ ಇದ್ದಾರೆ. ಸೊ ಜನರಲಿ ನಮಗೆ ಅಡಿಕ್ಷನ್ ಕೇಸಸ್ ಇದರ ರೆಫರ್ ಆಗಿ ಬರುತ್ತೆ ಅಥವಾ ಪೇಷಂಟ್ಸ್ ನಾವಾಗೆ ಕೇಳ್ಕೊಂಡು ಬರ್ತಾರೆ. ಇದರಲ್ಲಿ ಪ್ರೊಸೆಸ್ ಆಫ್ ಟ್ರೀಟ್ಮೆಂಟ್ ಏನಿರುತ್ತೆ ಅಂತಂದರೆ, ಫಸ್ಟ್ ಬಂದಮೇಲೆ ಮೊದಲನೇ ವಾರದಲ್ಲಿ ಅವರಿಗೆ ಡಿಟಾಕ್ಸಿಫಿಕೇಶನ್ ಆಗುತ್ತೆ. ಎಷ್ಟೋ ಜನ ಆಲ್ಕೋಹಾಲ್ ಕುಡಿದಿರ್ತಾರೆ, ವಿಡ್ರಾಲ್ ಸಿಂಪ್ಟಮ್ಸ್ ಅಲ್ಲಿ ಇರ್ತಾರೆ. ಇನ್ನು ಮಿಕ್ಕಿದ ಜನ ಬೇರೆ ಹ್ಯಾಬಿಟ್ಸ್ ಮಾಡ್ಕೊಂಡು ಬರ್ತಿರ್ತಾರೆ. ಇವ್ರಿಗೆಲ್ಲ ಡಿಟಾಕ್ಸಿಫಿಕೇಶನ್ ಮೆಡಿಕೇಶನ್ಸ್ ಅಥವಾ ಅವರಿಗೆ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟು ಈ ವಿಡ್ರಾಲ್ ಸಿಂಪ್ಟಮ್ಸ್ ಅಥವಾ ಅದರಿಂದ ಸಮಸ್ಯೆ ಆಗಿರೋಂಥನ್ನ ಫಸ್ಟ್ ವೀಕಲ್ಲಿ ಟಾರ್ಗೆಟ್ ಮಾಡ್ತೀವಿ. ಇನ್ನು ಮಿಕ್ಕಿದ 2 ವಾರದಲ್ಲಿ ಎಕ್ಸ್ಕ್ಲೂಸಿವ್ ಕೌನ್ಸಿಲಿಂಗ್, ಅವರಿಗೆ ಕೌನ್ಸಿಲಿಂಗ್ ಟೆಕ್ನಿಕ್ಸ್ ಆದಂತಹ ಫಸ್ಟ್ ಎಜುಕೇಷನ್ ಮಾಡ್ತೀವಿ. ಅವರಿಗೆ ಅಡಿಕ್ಷನ್ ಅಂದರೆ ಏನು, ಅದು ಒಂದು ಕಾಯಿಲೆ ಅಥವಾ ಅದನ್ನು ಹೇಗೆ ದೂರ ಮಾಡಬೇಕು, ಕ್ರೇವಿಂಗನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಇದೆಲ್ಲ ಕೆಲವೊಂದು ಕೌನ್ಸಿಲಿಂಗ್ ಟೆಕ್ನಿಕ್ಸಿಂದ ನಮ್ಮ ಸೈಕಾಲಜಿಸ್ಟ್ ಹಾಗೂ ನಮ್ಮ ಟೀಮ್ ಅವರು ಇದನ್ನು ಕೌನ್ಸಿಲಿಂಗ್ ಮಾಡ್ತಾರೆ. ಅದ್ರ ಜೊತೆಗೆ ಗ್ರೂಪ್ ಥೆರಪಿ ಹಾಗೂ ಯೋಗ ಅದೆಲ್ಲ ಮಾಡಿ ಅವರಿಗೆ ಒಂದು ಪೌಷ್ಟಿಕ ಆಹಾರ. 21 ಡೇಸ್ ಪೇಷಂಟ್ಸ್ ನಮ್ಮ ಜೊತೆನೇ ಇರ್ತಾರೆ. ಮೊದಲು ಕೆಲವು ದಿನ ಮಾತ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಇನ್ನು ಮಿಕ್ಕಿದ ದಿನ ಪೇಷಂಟ್ಸ್ ಅಷ್ಟೇ ಇರ್ತಾರೆ. ಸೊ ಇದು ದೃಷ್ಟಿಯಿಂದ ಅವರು ಒಂದು ಎಥಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಸೊ ದಟ್ 21 ದಿನ ಆಗಿ ಅವ್ರು ಟ್ರೀಟ್ಮೆಂಟ್ ಆಗಿ ಹೊರಗಡೆ ಹೋಗಿ ಡಿಸ್ಚಾರ್ಜ್ ಆದಮೇಲೆ ಮತ್ತೆ ಕುಡಿಬೇಕಂತ ಅನಿಸ್ಬಾರ್ದು, ಅಥವಾ ಮತ್ತೆ ತಮ್ಮ ಕೆಲಸಗಳಿಗೆ ಜಾಯ್ನ್ ಆಗಿ ರಿಹ್ಯಾಬಿಲಿಟೇಷನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸೆಂಟರನ್ನು ನಾವು ಶುರು ಮಾಡಿದ್ದೀವಿ. ಈಗ ಶುರು ಮಾಡಿ ಸುಮಾರು ಆಲ್ಮೋಸ್ಟ್ 1 ವಾರ ಆಯಿತು. ಸೊ ಪೇಷಂಟ್ಸ್ ಈಗ ನಮ್ಮ ಮೋರ್ ದೆನ್ 50% ಪೇಷಂಟ್ಸ್ ಬರ್ತಾ ಇದ್ದಾರೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್ ಇನ್ ದ ಕಮಿಂಗ್ ಡೇಸ್ ಅವೇರ್ನೆಸ್ ಇದ್ರ ಬಗ್ಗೆ ಸೃಷ್ಟಿ ಮಾಡೋದ್ರಿಂದ ಮೋರ್ ಪೇಷಂಟ್ಸ್, ಯಾರಿಗೆ ಎಷ್ಟು ಜನಕ್ಕೆ ನೀಡ್ ಇದೆ ಅಂತಂದರೆ, ಈಗ ನಾವು ನೋಡ್ತಾ ಇದ್ದೀವಿ 12 ವರ್ಷ ಆಗಲಿ 10 ವರ್ಷ ಆಗಲಿ ಹುಡುಗರೆಲ್ಲ ಸ್ಮೋಕಿಂಗ್ ಶುರು ಮಾಡಿಬಿಡ್ತಾರೆ. ಅರ್ಲಿ ಇನಿಷಿಯೇಷನ್ ಆಫ್ ಸಬ್ಸ್ಟೆನ್ಸಿಂದ ಏನಾಗುತ್ತೆ, ಬೈ ದ ಟೈಮ್ ಅವ್ರು 18-19 ಬಂದರಲ್ಲಿ ಅಡಿಕ್ಷನ್ ಆಗಿಬಿಟ್ಟಿರುತ್ತೆ. ಆ ದೃಷ್ಟಿಯಿಂದ ಒಂದು ಸಾಮಾಜಿಕಕ್ಕೆ ಒಳ್ಳೆಯದಾಗಲಿ ಅಂತ ಈ ಸೆಂಟರ್ನ ಶುರು ಮಾಡ್ಕೊಂಡಿದ್ದೀವಿ. ಸೊ ಇದು